ಫ್ರೆಂಡ್ಸ್, ಜಿಯೋ ಮತ್ತು ಏರ್ಟೆಲ್ ಕಂಪನಿಗಳು ಕಸ್ಟಮರ್ಸ್ಗಳಿಗೆ ಮೋಸ ಮಾಡ್ತಿದ್ದಾರೆ. ಇತ್ತೀಚೆಗೆ ಜಿಯೋ 300 ರೂಪೀಸ್ನ ಪ್ರೈಮ್ ಮೆಂಬರ್ಶಿಪ್ ಆಫರ್ನ ತಂದಿದೆ. ಇದ್ರ ಮೇನ್ ಆಫರ್ ಏನಂದರೆ ಫ್ಯೂಚರಲ್ಲಿ ಜಿಯೋ ಪ್ಲ್ಯಾನ್ನ ಪ್ರೈಸ್ ಎಷ್ಟೇ ಜಾಸ್ತಿ ಆದರೂ ಪ್ರೈಮ್ ಮೆಂಬರ್ಸ್ಗಳಿಗೆ ಹಳೆ ಪ್ರೈಸಲ್ಲೇ ರೀಚಾರ್ಜ್ ಸಿಗುತ್ತೆ. ಇದ್ರ ಜೊತೆ 600 ರೂಪೀಸ್ ವರ್ತ್ನ ವೋಚರ್ ಕೂಡ ಫ್ರೀಯಾಗಿ ಸಿಗುತ್ತಂತೆ. ಆಫರ್ ಸಖತ್ತಾಗಿದೆ ಅಲ್ವಾ? ಆದರೆ ಇದ್ರ ಡಾರ್ಕ್ ಸೈಡ್ನ ನಾನು ನಿಮಗೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಈ ಮೆಂಬರ್ಶಿಪ್ ಇರೋದು ಸೆಪ್ಟೆಂಬರ್ 2027ರವರೆಗೆ ಮಾತ್ರ. ಅಂದರೆ ಮುಂದಿನ 1 ವರ್ಷದಲ್ಲಿ ಜಿಯೋ ತನ್ನ ರೀಚಾರ್ಜ್ಗಳ ಪ್ರೈಸ್ನ ಜಾಸ್ತಿ ಮಾಡೋದನ್ನ ನೀವು ಈಗಲೇ ಕೊಡ್ತಿದ್ದೀರಾ ಅಷ್ಟೇ. ಇನ್ನು ಇದ್ರ ಜೊತೆ ಬರೋ ಆ 600 ರೂಪೀಸ್ ವೋಚರ್ ಫುಲ್ಲಿ ಯೂಸ್ಲೆಸ್ ಅಂತಾನೆ ಹೇಳ್ಬೋದು. ಅದರಲ್ಲಿ 300 ರೂಪೀಸ್ ಹೊಸ ಜಿಯೋ ಏರ್ ಫೈಬರ್ ಕನೆಕ್ಷನ್ ಮತ್ತು ಹೊಸ ಜಿಯೋ ಸಿಮ್ ತೊಗೊಂಡ್ರೆ ಮಾತ್ರ ಯೂಸ್ ಆಗುತ್ತೆ. ಇದರಿಂದ ನಾರ್ಮಲ್ ಜನರಿಗೆ ಯಾವುದೇ ಯೂಸ್ ಇಲ್ಲ. ಇನ್ನು ಏರ್ಟೆಲ್ನ ನೋಡಿ, ಬೆಸ್ಟ್ ವ್ಯಾಲ್ಯೂ ಪ್ಲ್ಯಾನ್ಗಳನ್ನ ರಿಮೂವ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ 299 ಪ್ಲ್ಯಾನ್ ಈಗ 349 ಆಗಿದೆ. ಈ ರೀತಿ ಪ್ಲ್ಯಾನ್ ಪ್ರೈಸ್ನ ಜಾಸ್ತಿ ಮಾಡ್ತಿದ್ರು. ಟ್ರೈ ಯಾಕೆ ಸುಮ್ಮನಿದೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಪ್ರೈಮ್ ಮೆಂಬರ್ಶಿಪ್ನ ತೊಗೊಂಡಿದ್ರೆ ಅವರಿಗೆ ಈ ರೀಲ್ನ ಶೇರ್ ಮಾಡಿ. ಮತ್ತು ಇದೇ ಥರದ ವೀಡಿಯೋಗಳಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ.